ದಿನ 18/2/2026, ಸಮಯ ರಾತ್ರಿ 8:40. ನೀವೇನಾದ್ರೂ ನಿನ್ನೆ ನಾನು ಹಾಕಿರೋ ವಿಡಿಯೋ ನೋಡಿದ್ರೆ ಇವತ್ತು ಡೇ 1 ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೆ. ನಿನ್ನೆ ರಾತ್ರಿ ವಿಡಿಯೋ ಪೋಸ್ಟ್ ಮಾಡಿ ಖುಷಿಯಾಗಿ ಜೋಶಲ್ಲಿ ನಾಳೆ ಡೇ 1 ಸ್ಟಾರ್ಟ್ ಮಾಡೋಣ ಅಂತ ಬೇಗ ಊಟ ಮಾಡಿ ಮಲ್ಕೊಂಡೆ. ಆಯ್ತು, ಆಮೇಲೆ ಖುಷಿ ನಿದ್ರೆಗೆ ಜಾರಿದ ನನ್ನ ಕಣ್ಣು ಬೆಳಗ್ಗೆ ಓಪನ್ ಆಗಿದ್ದು 9:40ಕ್ಕೆ. ನಮಸ್ಕಾರ ಎಲ್ರಿಗೂ, ಹಲೋ. ಸ್ಯಾಮ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಸ್ಯಾಮ್. ವಿಷಯ ಏನಂದ್ರೆ ನಾನು ಅಲಾರಾಮ್ ಇಡೋದು ಮರ್ತೋಗಿದ್ದೆ. ಆಗ್ಲೇ ಲೇಟ್ ಆಯ್ತು ಬಿಡು ಅಂತ ಕೆಲ್ಸಕ್ಕೆ ಹೋಗ್ಲಿಲ್ಲ. ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಏನಂತೆ, ಇವತ್ತು ಡೇ 1 ಈ ವಿಡಿಯೋಲು ಮಾತಾಡೋದು ತುಂಬಾ ಇದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನಾನು ಲಾಸ್ಟ್ ವಿಡಿಯೋಲಿ ಇನ್ನೊಂದು ವಿಚಾರ ಹೇಳಿದ್ದೆ, ಈ ಚಾನಲ್ ಸ್ಟಾರ್ಟ್ ಮಾಡಕ್ಕೆ ತುಂಬಾ ಪ್ರಾಬ್ಲಮ್ಸ್ ಆಗಿತ್ತು ಅಂತ. ಆಕ್ಚುಲಿ ನಾನು ಕೂಡ ಹೊಸ ವರ್ಷಕ್ಕೆ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ. ನ್ಯೂ ಇಯರ್ ಬಂದು ತಿಂಗಳೆಲ್ಲ ಕಳೀತು ಬಿಡು. ಫೆಬ್ರವರಿಲಿ ಟ್ಯೂಸ್ಡೇ 10ನೇ ತಾರೀಕು ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಪ್ರಿಪೇರ್ ಆಗ್ತಿದ್ದೆ. ಈಗ ಸ್ಟಾರ್ಟ್ ಮಾಡಕ್ಕೆ ವ್ಲಾಗಿಂಗ್ ಸೆಟಪ್ ಇಲ್ಲ. ಗಾಡಿ ಒಂದಿದೆ, ಅದಕ್ಕೆ ಇನ್ನು ಬ್ಯಾಟ್ರಿ ಹಾಕಿಸ್ಬೇಕು. ಹೆಲ್ಮೆಟ್ ಇದೆ ಬಟ್ ಹಾಫ್ ಹೆಲ್ಮೆಟ್. ಫೋನ್ ಇದೆ ಬಟ್ ಅದೇ ಫೋನಲ್ಲಿ ಎಲ್ಲ ಮಾಡಕ್ ಆಗಲ್ಲ. ಬ್ಲೂಟೂತ್ ಇದೆ ಬಟ್ ಮೈಕ್ ಸರಿಯಾಗಿ ರೆಕಾರ್ಡ್ ಆಗಲ್ಲ. ಸೊ ಈಗ ಎಲ್ಲಾನು ತರಿಸ್ಬೇಕು ಅಂತ ಫಸ್ಟ್ ನಾನು ಆರ್ಡರ್ ಮಾಡಿದ್ದು ವ್ಲಾಗ್ ಮಾಡಕ್ಕೆ ಫೋನ್ ಮೌಂಟ್. ಅದು ಚೆಸ್ಟ್ ಸ್ಟ್ರಾಪ್ ಮೌಂಟ್. 7ನೇ ತಾರೀಕೆ ಬಂತು, ತಗೊಂಡೆ, ಎಲ್ಲಾ ಟೆಸ್ಟ್ ಮಾಡಿದೆ. ಬಟ್ ಯಾಕೋ ಅದು ಸರಿ ಅನ್ಸ್ಲಿಲ್ಲ. ಎಲಾಸ್ಟಿಕ್ ಸ್ವಲ್ಪ ಇರಿಟೇಟಿಂಗ್ ಇತ್ತು. ಮೌಂಟ್ ತುಂಬಾ ಮುಂದೆ ಇತ್ತು. ಟೆಸ್ಟ್ ಮಾಡಿ ಹಾಫ್ ಅನ್ ಅವರ್ಗೆ ರಿಟರ್ನ್ ಹಾಕ್ಬಿಟ್ಟೆ. ನೆಕ್ಸ್ಟ್ ನಾನು ಮೈಕ್ ಆರ್ಡರ್ ಮಾಡಿದೆ. ಅದು 9ನೇ ತಾರೀಕು ಬಂತು. ಅದೊಂದು ಇಷ್ಟ ಆಯ್ತು, ಈಗ ಅದನ್ನೇ ಯೂಸ್ ಮಾಡ್ತಿರೋದು. ಚೆನ್ನಾಗಿರೋ ಒಂದು ಹೆಲ್ಮೆಟ್ ತಗೊಳ್ಳೋಣ ಅಂತ ಈ ಹೆಡ್ಫಾಕ್ಸ್ ಬ್ರ್ಯಾಂಡ್ ಬ್ಲೂಟೂತ್ ಹೆಲ್ಮೆಟ್ ಅಂತ ನೋಡಿ ಆರ್ಡರ್ ಮಾಡಿದೆ. ನಮ್ ಬಿಳಿ ರಥಕ್ಕೆ ಬಿಳಿ ಡಿಸೈನ್ ಚೆನ್ನಾಗಿರುತ್ತೆ ಅಂತ, ಹೆಲ್ಮೆಟ್ ಸೂಟ್ ಆಗುತ್ತೆ ಅಂತ ಆರ್ಡರ್ ಮಾಡಿದೆ. ಅದು ಕೂಡ ಸೇಮ್ 9th ಬಂತು. ಅದನ್ನು ಹಾಕೊಂಡು ಟೆಸ್ಟ್ ಮಾಡಿದೆ. ಬಟ್ ಹೆಲ್ಮೆಟ್ ಸೈಜ್ ಯಾಕೋ ಸರಿ ಹೋಗ್ಲಿಲ್ಲ. ನನ್ ಮುಖ ಫುಲ್ ಅಪಚ್ಚೆ ಆಗ್ತಿತ್ತು ಅಂತ ಅದನ್ನ ನಾನು ರಿಟರ್ನ್ ಮಾಡ್ಲಿಲ್ಲ. ಎಕ್ಸ್ಚೇಂಜ್ ಆಪ್ಷನ್ ಯೂಸ್ ಮಾಡಿದೆ, ಸ್ವಲ್ಪ ದೊಡ್ಡದು ಕೊಡ್ಲಿ ಅಂತ. ಇದೇ ನಾನ್ ಮಾಡಿದ ದೊಡ್ಡ ತಪ್ಪು. ಸೇಮ್ ಡೇ ರಿಟರ್ನ್ ತಗೊಂಡೋದ್ರು. ನೆಕ್ಸ್ಟ್ ಡೇ ದೊಡ್ಡ ಹೆಲ್ಮೆಟ್ ಬರುತ್ತೆ ಅಂತ ವೇಟ್ ಮಾಡ್ತಿದ್ದೆ. ಅಂದ್ರೆ 10ನೇ ತಾರೀಕು. ಸೊ 10ನೇ ತಾರೀಕು ಹೆಲ್ಮೆಟ್ ಬಂತು. ಬಾಕ್ಸ್ ಯಾಕೋ ದೊಡ್ಡದಾಗಿದೆಯಲ್ಲ ಅಂತ ಡೌಟ್ ಬಂತು. ತಗೊಂಡೋಗಿ ಮನೇಲಿ ಓಪನ್ ಮಾಡಿ ನೋಡ್ತೀನಿ, ಯಾರೋ ಯೂಸ್ ಮಾಡಿರೋ ಹೆಲ್ಮೆಟ್ ನ ಕೊಟ್ಟಿದ್ದಾರೆ. ಓಕೆ, ಇವಾಗ ನೀವು ಕೇಳ್ಬೋದು, ನೀನು ಯೂಸ್ ಮಾಡಿರೋ ಹೆಲ್ಮೆಟ್ ನ ಅಲ್ವಾ ಕೊಟ್ಟಿದ್ದು ಅಂತ. ನಾನು ಅದನ್ನ ಜಸ್ಟ್ ಹಾಕೊಂಡ್ ನೋಡಿ ಹೆಂಗಿತ್ತು ಹಂಗೆ ವಾಪಸ್ ಪ್ಯಾಕ್ ಮಾಡಿ ಹಾಫ್ ಅನ್ ಅವರ್ ಅಲ್ಲಿ ಕ್ಲೀನ್ ಆಗಿ ಇಟ್ಟೆ. ಅದ್ರ ಬ್ಲೂಟೂತ್ ಫೀಚರ್ ಯೂಸ್ ಮಾಡಿರ್ಲಿಲ್ಲ ನಾನು. ಬಟ್ ಇಲ್ಲಿ ನನಗ್ ಬಂದಿರೋ ಹೆಲ್ಮೆಟ್ ಅಲ್ಲಿ ಹಿಂದೆ ಮಣ್ಣಾಗಿದೆ. ವೈಸರ್ ಪ್ರೊಟೆಕ್ಟ್ ಗೆ ಪ್ಲಾಸ್ಟಿಕ್ ಕವರ್ ನ ತೆಗೆದು ಮತ್ತೆ ಅಂಟಿಸಿದ್ದಾರೆ. ಒಳಗೆ ಸನ್ ವೈಸರ್ದು ಹಂಗೆ ಮಾಡಿದ್ದಾರೆ. ನಾನ್ ರಿಟರ್ನ್ ಮಾಡಿರೋ ಹೆಲ್ಮೆಟ್ ಅಷ್ಟ್ ಚೆನ್ನಾಗಿ ಕೊಟ್ಟಿರುವಾಗ ನನಗ್ ಬಂದಿರೋ ಹೆಲ್ಮೆಟ್ ಹಿಂಗಿದ್ರೆ ನಾನ್ ಯಾಕೆ ಯೂಸ್ ಮಾಡ್ಲಿ? ಇದನ್ನು ರಿಟರ್ನ್ ಹಾಕ್ಬಿಟ್ಟೆ. ಹೆಲ್ಮೆಟ್ ಮೌಂಟ್ ಒಂದು ಆರ್ಡರ್ ಮಾಡಿದ್ದೆ. ಸೇಮ್ ಡೇ ಅದನ್ನು ಬಂತು 10ನೇ ತಾರೀಕು. ಅದು ಓಕೆ ಇತ್ತು. ಈಗ ಅದನ್ನೇ ಯೂಸ್ ಮಾಡ್ತಿರೋದು. ಬೆಳಗ್ಗೆ ಚಳಿಗೆ, ಮಧ್ಯಾಹ್ನ ಬಿಸಿಲಿಗೆ ಅಂತ ಈ ತರ ಒಂದು ಸ್ಕಲ್ ಕ್ಯಾಪ್ ತಗೊಂಡೆ. ಇದು ಟೋಟಲ್ ವೇಸ್ಟ್. ಹೆವಿ ಇರಿಟೇಟ್ ಆಗ್ತಿದೆ. ಇದನ್ನ ಹಾಕೊಂಡು ಹೆಂಗಿದೆ ಕೇಳೋಣ ಅಂತ ನಮ್ಮ ಮಾತೃಶ್ರೀ ಮುಂದೆ ಹೋದ್ರೆ ಅದು ಹೆಂಗಿದೆ ಅಂತ 2 ರೀತಿಲಿ ಹೇಳಿದ್ರು. ಒಂದು, ಒಳ್ಳೆ ಕಳ್ಳು ತರ ಇದೆಯಾ. ಇನ್ನೊಂದು, ಹುಡುಗಿ ರಿಜಾಬ್ ಹಾಕೊಂಡಿರೋ ತರ ಐತೆ. ಸೊ ಇದನ್ನು ರಿಟರ್ನ್ ಹಾಕ್ದೆ. ಓಕೆ, ಸೊ ಮೈಕ್ ಬಂತು, ಹೆಲ್ಮೆಟ್ ಮೌಂಟ್ ಬಂತು, ಇನ್ನೊಂದು ಫೋನ್ ಬೇಕು. ಈಗ ಫೋನ್ ಕತೆಗೆ ಬರೋಣ. ಹಂಗೆ ಸುಮ್ನೆ ಫ್ಲಿಪ್ಕಾರ್ಟ್ ಅಲ್ಲಿ ಕಡಿಮೆ ಬೆಲೆಗೆ ಫೋನ್ ನೋಡ್ತಿದೆ. 5G 4G ಫೋನ್ ಎಲ್ಲ 7,000ದಿಂದ 10,000ಗೆ ಇತ್ತು. ಸುಮ್ನೆ ಒಂದ್ ಕಡಿಮೆದು 5G ಫೋನ್ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಬಿಟ್ಟು ಬೈ ನಾವ್ ಅಂತ ಹೋದೆ. ಅಲ್ಲೊಂದು ಆಪ್ಷನ್ ನೋಡಿದೆ, ಫ್ಲಿಪ್ಕಾರ್ಟ್ EMI ಅಂತ ಇತ್ತು. ಸುಮ್ನೆ ಆಗುತ್ತಾ ಅಂತ ನೋಡಿದೆ, ಎಲಿಜಿಬಲ್ ಆಗಿಲ್ಲ ಅಂತ ಬರ್ಲಿಲ್ಲ. ಸರಿ 4G ಫೋನ್ ಹಾಕಿ ನೋಡೋಣ ಅಂತ ನೋಡಿದೆ, ಶಾಕ್ ಗುರು, ಫೈನಾನ್ಸ್ ಅಪ್ರೂವ್ ಆಗೋಯ್ತು ಸರ್. ಆಗ ನನ್ ಮನ್ಸು ಆರ್ತು ಸರ್. ಅದು ಹಾರ್ತು. ಯಾವ ಲೆವೆಲ್ಗೆ ಆರ್ತು ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು. ಫುಲ್ ಖುಷಿಯಾಗಿ ಆರ್ಡರ್ ಮಾಡ್ಬಿಟ್ಟೆ. 11ನೇ ತಾರೀಕು ಬರುತ್ತೆ ಅಂತ ಇತ್ತು. ಸೊ ಅದಕ್ಕೆ ವೇಟ್ ಮಾಡ್ತಿದ್ದೆ. ಸೊ ಈಗ ಫೋನ್ ಕೂಡ ಬರ್ತಿದೆ. ಹೆಲ್ಮೆಟ್ ಒಂದೇ ಪ್ರಾಬ್ಲಮ್, ಆನ್ಲೈನ್ ಅಲ್ಲಿ ಸರಿಯಾಗಿ ಬರ್ತಿಲ್ಲ. ಹೊರಗಡೆ ಸ್ಟೋರ್ ಅಲ್ಲಿ ತಗೊಳ್ಳೋಣ ಅಂತ ಹೋದೆ. ಸ್ಟೋರ್ಗೆ ಹೋದ್ರೆ ನನಗ್ ಬೇಕಾಗಿರೋ ಸೈಜ್ ಹೆಲ್ಮೆಟೇ ಇಲ್ಲ. ಎಲ್ಲಾ ಇದೆ. ಈಗ ಹೆಲ್ಮೆಟ್ ಗೋಸ್ಕರ ವ್ಲಾಗಿಂಗ್ ಬಿಟ್ರೆ ಚೆನ್ನಾಗಿರಲ್ಲ ಅಂತ ಮನೇಲೆ ಹಳೆ ಹೆಲ್ಮೆಟ್ ಇತ್ತು. ಅದಕ್ಕೆ ಮೌಂಟ್ ಹಾಕೊಂಡು ಇವಾಗ ವ್ಲಾಗ್ ಮಾಡ್ತಿದೀನಿ. ಓಕೆ, ಎಲ್ಲ ಸರಿ ಆಯ್ತು. ಇವಾಗ ಟೈಮ್ ಬೇರೆ ಆಗೋಗಿದೆ. ಇವತ್ತೇ ಅಪ್ಲೋಡ್ ಮಾಡ್ಬೇಕು ಅಂತ ಬೇಗ ಫೋನ್ ಅಲ್ಲೇ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡೆ. ವಿಡಿಯೋ ವಾಟರ್ ಮಾರ್ಕ್ ಬರಬಾರ್ದು ಅಂತ ಕೈನ್ ಮಾಸ್ಟರ್ದು ಒಂದು ಮಾಡ್ ಆಪ್ ಡೌನ್ಲೋಡ್ ಮಾಡಿದೆ. 4 ಅವರ್ ಎಡಿಟ್ ಮಾಡಿ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ತೀನಿ. ಅಲ್ಲೊಂದ್ ಶಾಕು, ವಿಡಿಯೋ ಎಕ್ಸ್ಪೋರ್ಟ್ ಆಗಿದ್ದು ಪ್ಲೇನೇ ಆಗ್ತಾ ಇಲ್ಲ. ಯಾಕೋ ಈ ಯೂನಿವರ್ಸ್ ನಂಗೆ ಅಂತ ಹೇಳ್ತಾ ಇದೆ ಅಂತ ಅನಿಸ್ತು. ತಲೆ ಎಲ್ಲ ಕೆಡ್ತು. ಏನ್ ಮಾಡೋದು ಅಂತ ಯೋಚನೆ ಮಾಡಿ ಆಮೇಲೆ ನನಗ್ ಬಂದಿದ್ ಒಂದೇ ಆಪ್ಷನ್, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ವಿಡಿಯೋ ಕ್ರಾಪ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬಿಡೋಣ ಅಂತ. ಈಗ ಅದನ್ನ ಮಾಡಕ್ ಟ್ರೈ ಮಾಡ್ತೀನಿ. ವಿಡಿಯೋ ಕ್ರಾಪ್ ಸರಿಯಾಗಿ ಆಗ್ತಿಲ್ಲ. ಮತ್ತೆ ತಲೆ ಕೆಡ್ತು. ಒಂದ್ 5 ನಿಮಿಷ ನಿಮ್ದಿಯಾಗಿ ಕುತ್ಕೊಂಡು ಯೋಚನೆ ಮಾಡಿದೆ. ಏನಿಲ್ಲ, ಈಗಿರೋ ಆಪ್ ನ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಹೊಸ ಮಾಡ್ ಆಪ್ ನ ಡೌನ್ಲೋಡ್ ಮಾಡಿದೆ ಅಷ್ಟೇ. ಆಮೇಲೆ ಕರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಆಯ್ತು.
ಸೊ ಇಷ್ಟು ತೊಂದರೆಗಳಾಗಿದೆ ನಾನು ಈ ಚಾನಲ್ ಓಪನ್ ಮಾಡಿ ಒಂದ್ ವಿಡಿಯೋ ಹಾಕಕ್ಕೆ. ಇರ್ಲಿ, ಇಷ್ಟೊತ್ತು ಈ ನನ್ ಬೋರಿಂಗ್ ಕತೆ ಕೇಳಿಸ್ಕೊಂಡು ನನ್ ರೋದ್ನೆ ತಡ್ಕೊಂಡಿದ್ಕೆ ನಿಮ್ಗೆ ಹ್ಯಾಟ್ಸ್ ಆಫ್. ಈ ವಿಡಿಯೋ ತುಂಬಾ ಲಾಂಗ್ ಇದೆ, ನೆಕ್ಸ್ಟ್ ಟೈಮ್ ಹಂಗ್ ಮಾಡಲ್ಲ. ಇವತ್ತಿನ ಅರ್ನಿಂಗ್ಸ್ ಬಂದು 0, ಯಾಕಂದ್ರೆ ನನ್ ಕೆಲ್ಸಕ್ಕೆ ಹೋಗಿಲ್ಲ. ಓಕೆ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ, ಮಾತಾಡೋಣ. ಎಲ್ಲಾ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಏನೇ ತಪ್ಪು ಮಾಡಿದ್ರು, ಎಷ್ಟೇ ಎಡವಿದ್ರು ಅದ್ರಲ್ಲಿ ಮುಂದೆ ಹಿಂಗ್ ಮಾಡಬಾರ್ದು ಅನ್ನೋ ಪಾಠ ಇರುತ್ತೆ. ಕಲ್ತ್ಕೊಂಡ್ ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ಇರೋದೊಂದು ಜೀವನ ಖುಷಿಯಾಗಿ ನಡೆಸಿ ಅಂತ ಹೇಳ್ತಾ ನಮಸ್ಕಾರ.